ಇಲ್ಲಿ 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 ಮುಂದೆ ಹೊಂಟೈತೆ ನೋಡ್ರಿ ಬಸ್ ಅಕ್ಕ. ಈಗ ನೋಡಿಬಿಟ್ರಿ ಪಟಕ್ನ. ಗಾಯ್ಸ್ ಕಂಡಾಪಟ್ಟೆ ಲೇಟ್ ಆಗೈತಿ ಇವತ್ತು. ಸಿಕ್ಕಾಪಟ್ಟೆ ಲೇಟ್ ಆಗೈತಿ. ಏನು ಲೇಟ್ ಆದರೂ ಏನು ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ಇಂಥ ಲೇಟ್ ಒಳಗೆ ಇಂಥ ಗಡ್ಬಡಿ ಒಳಗೆ ಕ್ಯಾಮ್ರಾ ಹಾಕ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲಾಗಿತ್ತು ನನಗೆ. ಬಟ್ ಇವತ್ತು ಅಮಾವಾಸ್ಯೆ ಐತಿ. ಅಮಾವಾಸ್ಯೆ ದಿವಸ ಕೆಲವೊಂದು ಫ್ಯಾಕ್ಟ್ಗಳು ಸಿಗ್ತಾವೆ ನಮಗೆ ಆನ್ ದ ವೇ ಹೋಗುವಾಗ. ಸೊ ಅದ್ರ ಸಂಬಂಧ ಕ್ಯಾಮ್ರಾ ಹಾಕ್ಕೊಂಡೆ. ಸೌಂಡ್ ಕೇಳಿಸ್ಲಾಯ್ತು ಇಲ್ಲೋ ಏನಾಗಿತ್ತು ಒಟ್ಟು ಚೆಕ್ ಮಾಡಿಲ್ಲ, ಹಂಗೆ ಹಾಕೊಂಡು ಹೊಂಟೀನಿ. ಪೂರ್ತಿ ಚೆಂದಂಗೆ ರೆಕಾರ್ಡ್ ಆಗಿತ್ತು ಅಂದ್ರೆ ಅಪ್ಲೋಡ್ ಮಾಡ್ತೀರಿ. ಇಲ್ಲಿ ಕರೆಕ್ಟ್ ಎಲ್ಲಿ ಹಿಡಿತೀರಿ ಅಷ್ಟೇ. ನಮ್ಮ ಸರ್ ಬರತ್ತಾರು. ನಮಸ್ಕಾರ ಗುರುಗಳ. ಇಲ್ಲಿ ಅಜ್ಜ ಅದಾರ, ಹಾಲಿನವ್ರ ಅಜ್ಜ. ನಿನ್ನೆ ಅವ್ರ ಕಡೆ 90 ರೂಪೀಸ್ ಕೊಡ್ಬೇಕಾಗಿತ್ತಿಲ್ಲೇ. ಬಟ್ ಇಲ್ಲೇ ಕೊಟ್ರೆ ಮತ್ತೆ ನೆನ್ಕೊಳ್ಳಲ್ಲ ಅವರಿಗೆ. ಅಲ್ಲೇ ಅಂಗಡಿ ಹೋಗಿ ಸಂಜೆ ಕೊಡ್ತೀನಿ ಬರಾಗ. ಅವರು ನಿನ್ನೆ ಫೋನ್ಪೇ ಮಾಡ್ಬೇಕನ್ನಿ, ಅವ್ರದ್ದು ಹಾಲಿನ ಅಂಗಡಿಯಾಗ ಫೋನ್ಪೇ ವರ್ಕ್ ಆಗಲಿಲ್ಲ. ಸೊ 90 ರೂಪಾಯಿ ಆಗಿತ್ತು. ಒಯ್ರಿ ಸರ್ ದಿನ ಒಯ್ತೀರಿ ಅಂಥೇಳಿ ಕೊಟ್ಟರು ಪಾಪ ಅವರು. ಫಾರ್ ದ ಫಸ್ಟ್ ಟೈಮ್ ತಂದೆ ರೊಕ್ಕ ಕೊಡ್ಲಾರ್ದನ. ಅದಕ್ಕೆ ಅವ್ರಿಗೆ ಇವತ್ತು ಸಂಜೆಗೆ ಕೊಡ್ಬೇಕು 90 ರೂಪಾಯಿ. ದೇವರ ಹಿಪ್ಪರ್ಗಿ ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ. ಇಲ್ಲಿ ಯಾವ ಸರ್ಕಲ? ಆದಿಕವಿ ಮಹರ್ಷಿ ವಾಲ್ಮೀಕಿ ಸರ್ಕಲ. ಇಲ್ಲಿ ಬಸವೇಶ್ವರ ಸರ್ಕಲ. ಸ್ವಾಮಿ ವಿವೇಕಾನಂದ ಸರ್ಕಲ್. ಇಲ್ಲಿ ನಮ್ಮ KV ಹನುಮಪ್ಪ. ಒಂದು ರೌಂಡ್ ಬಸ್ ಸ್ಟ್ಯಾಂಡ್ದಾಗ ಹೋಗ್ಲೇನ. ಅಮಾವಾಸ್ಯೆ ದಿವಸ ಏನ್ರಿ ಎಲ್ಲಿ ಫ್ಯಾಕ್ಟ್ರಿ ಇರ್ತೈತಿ. ಒಂದು ರೌಂಡ್ ಬಸ್ ಸ್ಟ್ಯಾಂಡ್ ಹೋಗೋಣ. ಏನು 10 ನಿಮಿಷ ಲೇಟ್ ಆಗೈತೆ, ಇನ್ನೊಂದು 10 ನಿಮಿಷ ಲೇಟ್ ಆಯ್ತು ಮತ್ತೆ ಹೋದೈತಿ. ಅದಕ್ಕಿಂತ ಹೆಚ್ಚಿಗೆ ಏನು ಹೋಗೋದೈತಿ. ಎಸ್, ಅಮಾವಾಸ್ಯೆ ದಿವಸ ವೆರೈಟಿ ಏನ್ರಿ ಕಾಣ್ದೈತೆ ಒಂದು ರೌಂಡ್. ಇಲ್ಲ ಈಚೆ ಕಡೆ ಏನು ವೆರೈಟಿ ಕಾಣಲಿಲ್ಲ. ಅಕ್ಕ ಇಚ್ಚಿಕ್ಕ. ಎಸ್, ದಿಸ್ ಈಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಅಮಾವಾಸ್ಯೆ ಐತೆ ನೋಡ್ರಿ. ಸಣ್ಣ ಕೈಯಾಗ ಕೈಚೀಲ ಹಿಡಿದಾರು. ಈಗ ನೋಡಿಬಿಟ್ರಿ ಪಟಕ್ನ. ಸಣ್ಣ ಕೈಯಾಗ ಕೈಚೀಲ ಹಿಡ್ಕೊಂಡು ಅಮಾವಾಸ್ಯೆ ದಿವಸ ದೇವ್ರಿಗೆ ಹೊಂಟಿರ್ತಾರೆ ನಮ್ಮ ಮಂದಿ. ಯಾಕಂದ್ರೆ ಬಸ್ ಫ್ರೀ ಐತ್ರಿ. ಸಿದ್ದರಾಮಯ್ಯ ಸರ್ಕಾರ ಫುಲ್ ಫ್ರೀ ಕೊಟ್ಟಾರ. ಅವ್ರ ಕೈಯಾಗ ಕೈಚೀಲ ಹಿಡ್ರಿ. ದೇವ್ರಿಗೆ ಹೋಗುತ್ತಪ್ಪ ನನ್ನ. ಆದ್ರೆ ಬೆಳಗ್ಗೆ ಡ್ಯೂಟಿ ಹೊಂಟಿರ್ತಾರಲ್ಲ ಮಂದಿ ನಮ್ಮಂಥವು. ಪಾಪ ಭಾಳ ಸಮಸ್ಯೆ ಐತೆ. ಯಾಕಂದ್ರೆ ಹೋದ ವರ್ಷ ನಾನು ಬಸ್ ಪಾಸ್ ತೆಗೆಸ್ಕೊಂಡು ಹೋಗ್ತಿದ್ದೆ. ಹೆಂಗೆ ಆದತ್ತಂದ್ರೆ ಜೀವನ ನರಕ ಅನಿಸ್ಬಿಡ್ತು. ಸೊ ಬೇಡಪ್ಪ, ಒಂದು ಸ್ವಲ್ಪ ಹೆಚ್ಚು ಹೋದ್ರು ಇಲ್ಲಿ, ಪೆಟ್ರೋಲ್ ಹೋದ್ರು ಇಲ್ಲ ಅಂತ ಹೇಳಿ ಗಾಡಿ ತೊಗೊಂಡು ಹೊಂಟೀನಿ ಈ ಸಲ. ಆದರೂ ಕೂಡ ನಮ್ಮ ಸರ್ ಅದು ಬರ್ತಿರ್ತಾರೆ ಕಗ್ಗೋಡದಿಂದ. ಆಮೇಲೆ ಯಾವುದದು ಶಿವಣಗಿಲಿಂತ ನಮ್ಮ ಸರ್ ಬರ್ತಾರೆ ಅಲ್ಲಿ. ಅವ್ರ ಪಾಪ ಅವ್ರ ಪರಿಸ್ಥಿತಿ ಅವ್ರು ಹೇಳೋದು ಕೇಳಿದ್ರೆ ನನಗೆ ಭಾಳ ಕೆಟ್ಟ ಬೇಜಾರಾಗೈತಿ. ಸಂಜೆಗೆ ಹೋಗಾಗ ನಿಂದ್ರಾಕ್ಸೋದಕ್ಕೆ ಜಾಗ ಇರಲ್ಲತ್ತ. ಇಲ್ಲಿ ಮುಂದೆ ಹೊಂಟೈತೆ ನೋಡ್ರಿ ಬಸ್ K282304. ಬಾಗ್ಲಾಗ ನಿಂತಾರೆ ನೋಡ್ರಿ 20. ವಾವ್, ನಾ ಮುಂದೆ ಹೋಗಿ ಗೊತ್ತಿದ್ದೀನಿ ಗಪ್ಪ. ಕಲಬುರಗಿ, ಜೇವರ್ಗಿ, ಸಿಂದಗಿ, ದೇವರಿಪ್ಪರಿಗೆ, ವಿಜಯಪುರ ಈ ರೇಂಜಿಗೆ ಹೋಗ್ತಾವೆ ಬಸ್ಗಳು. ಯಪ್ಪ ದೇವ್ರಿ. ನಾ ಅದಕ್ಕೆ ಇಷ್ಟು ಮಂದಿ ಬಸ್ಸಿಗೆ ಹೊಂಟಿದ್ರು ಕೂಡ ಬಸ್ ಸ್ಟ್ಯಾಂಡ್ ಒಳಗೆ ಅಷ್ಟು ಮಂದಿ ಐತಿ. ಮತ್ತೆ ಲೆಕ್ಕ ಹಾಕ್ರಿ ನೀವು ಹೆಂಗಿರ್ಬೇಕು. ಈ ಒಟ್ಟು ಅಮಾವಾಸ್ಯೆ ಎಫೆಕ್ಟ್ ನಮ್ಮ ಉತ್ತರ ಕರ್ನಾಟಕದ ಸಣ್ಣ ಒಂದು ಕೈಚೀಲ ದೇವ್ರುಗಳ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಿಮಗೆ ಫ್ಯಾಕ್ಟ್. ನಮ್ಮ ಉತ್ತರ ಕರ್ನಾಟಕದಾಗ ಯಾವುದೇ ದೇವಸ್ಥಾನಗಳು ಡೆವಲಪ್ಮೆಂಟ್ ಇಲ್ಲ. ಇಷ್ಟೆಲ್ಲ ಮಂದಿ ಹುಯ್ಯತ್ ಹೊಂಟರು ಕೂಡ ಒಂದೇ ಒಂದು ದೇವಸ್ಥಾನ ಡೆವಲಪ್ಮೆಂಟ್ ಇಲ್ಲ. ಎಲ್ಲ ದೇವಸ್ಥಾನಗಳ್ದಾಗ ಇನ್ನೂ ಭಾಳ ಹಿಂದದಾವೆ. ನಮ್ಮ ಉತ್ತರ ಕರ್ನಾಟಕದಾಗ ಮ್ಯಾಕ್ಸಿಮಮ್ ದೇವಸ್ಥಾನಗಳು ಸತ್ಯನಾಶ. ಯಾವುದು ಡೆವಲಪ್ ಇಲ್ಲ. ಆದಾಯ ಸಿಕ್ಕಾಪಟ್ಟೆ ಬಂದರೂ ಕೂಡ ಡೆವಲಪ್ಮೆಂಟ್ ಇಲ್ಲ ನಮ್ಮ ಉತ್ತರ ಕರ್ನಾಟಕದಾಗ. ರೀಸನ್, ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಸೈಡ್ ಹೋರಿ ನೀವು ಎಂಥ ದೇವಸ್ಥಾನಗಳು ಯಪ್ಪು ಅಷ್ಟು ಅದ್ಭುತ ದೇವಸ್ಥಾನಗಳು. ಎಷ್ಟು ಡೆವಲಪ್ಮೆಂಟ್. ದಾಸೋಹ ನಮ್ಮಲ್ಲಿ ದಾಸೋಹ ಐತೆ, ದಾಸೋಹಕ್ಕೇನು ಕೊರತೆ ಇಲ್ಲ. ಬಟ್ ಸ್ಟ್ರಕ್ಚರ್ ಅಭಿವೃದ್ಧಿ ಒಳಗೆ ಬಂದವ್ರಿಗೆ ಹೋದವ್ರಿಗೆ ಇರಲಿಕ್ಕೆ ಮಾಡಲಿಕ್ಕೆ, ಅಥವಾ ಒಂದು ದೇವಸ್ಥಾನದ ಕಲರ್ ಗೋಡೆ ಅದಾರು ಡೆವಲಪ್ಮೆಂಟ್ ಬೇಕಲ್ಲ, ಅದೂ ಇಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗತ್ರಿಗಿ ಭಾಗವನ್ ದೇವಸ್ಥಾನ ತಗೋರಿ ನೀವು. ಎಷ್ಟು ಜನ ಅದಾರು ಭಕ್ತರು, ಎಷ್ಟು ಜನ ಅದಾರು. ಈ ಗಾನಗಾಪುರ ದತ್ತಾತ್ರೇಯ ದೇವಸ್ಥಾನ ತಗೋರಿ. ಎಂಥ ದೇವಸ್ಥಾನ ರೀ ಅವು. ತೆಲಂಗಾಣ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಭಕ್ತರು ಬರುವಂಥ ದೇವಸ್ಥಾನಗಳು. ಒಂದು ಜರ ಡೆವಲಪ್ಮೆಂಟ್ ಇಲ್ಲ. ಆದ್ರೆ ಪೂಜಾರಿಗಳ ಕೈಯಾಗೋದು ದೊಡ್ಡ ಕಾರ, ಬೈಕ್ ಅದಾವೆ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಬತ್ತಂದ್ರೆ ಹುಯ್ಯ ದೇವ್ರಿಗೆ ಹೋಗೋರಿಗೆ ನಾ ಬ್ಯಾಡ ಅನ್ನಲ್ಲ. ಸ್ವಲ್ಪ ಹತ್ರ ಮುಂದೆ ಹೋಗ್ರಿ. ಯಾಕಂದ್ರೆ ಈ 9 ಗಂಟೆ ಒಳಗೆ ನಮ್ಮಂಥವು ಸ್ಕೂಲ್ ಟೀಚರ್ಸ್, ಡಾಕ್ಟರ್ಸ್, ನರ್ಸ್ಗಳ, ಈ ಕಾರ್ಮಿಕರು ಕೆಲಸ ಮಾಡೋಕೆ ಆ ಕಡೆ ಹೋಗ್ತಿರ್ತಾರೆ. ಪಾಪ ಅವ್ರಿಗೆ ಹೆಂಗೆ ಆಯ್ತಂದ್ರೆ ಹೋಗಿ ಕೆಲಸ ಮಾಡೋದಿರ್ತೈತಿ, ಸಂಜೆ ಕೆಲಸ ಮುಗಿಸ್ಕೊಂಡು ಬರೋದಿರ್ತೈತಿ. ಇಂಥದ್ರೊಳಗೆ ಇವು ದೇವ್ರಿಗೆ ಹೋಗೋ ಮಂದಿ ಒಂದು ಹುಯ್ಯತ್ ಹೋತೈತಿ. ನನ್ನ ಗಾಡಿನೇ 80 ಹೊಂಟೈತಂದ್ರೆ ಬಸ್ ಎಂಟು ಹೊಂಟಿರ್ಬೇಕಿದು. ಕನಕಾಂಬರಿ ನೀನು ಬಾರದೆ. ಪೆಟ್ರೋಲ್ ಖಾಲಿ ಆಗಿತ್ತು ಅನಿಸುತ್ತೆ. ಅಣ್ಣ ಪೆಟ್ರೋಲ್ ಬೇಕಣ್ಣ ಅಂತ ಕೇಳಕ್ಕೆ ಪೆಟ್ರೋಲ್ ಇಟ್ಕೊಂಬಂದಿಲ್ಲ. ಇಂಥವೇನ್ರಿ ಮಾಡ್ಬೇಕು ನೋಡು. ಜನ ಲಘು ಲೈಕ್ ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಯವ್ವ ಎಲ್ಲಿ ಹೊಡಿದು
ಕಲಬುರಗಿ ಮಿರಾಜ, ಶಾಪುರ್ ಮಿರಾಜ ಎರಡು ಗಾಡಿ ಒಟ್ಟಿಗೆ ಹೊಂಟಾವ ನೋಡಿ ಇಲ್ಲಿ. ನಮ್ಮ ಈ ಕಡೆ ಕಲ್ಯಾಣ ಕರ್ನಾಟಕ ಸೈಡ್ ಮಂದಿ ಮಿರಾಜ್ ಭಾಳ ಹೋದೈತೆ ಮಂದಿ, ಸಿಕ್ಕಾಬಿಟ್ಟು ಅಂದ್ರೆ ಸಿಕ್ಕಾಬಿಟ್ಟು ಕಂಟಿನ್ಯೂ ಗಾಡಿ ಅದಾವ ಮಿರಾಜಕ್ಕೆ. ಸಿಂದಗಿ ಮಿರಾಜ, ವಿಜಯಪುರ ಮಿರಾಜ, ಮುದ್ದೇಬೇಳ್ ಮಿರಾಜ, ಆಮೇಲೆ ಭಾಳ ಅದಾವ. ಶಾಪುರ, ಯಾದಗಿರಿ, ನಾರಾಯಣಪುರ ಮಿರಾಜ, ಆ ಕಡೆ ಮುದ್ದೇಬೇಳ್ ಮಿರಾಜ, ಆಮೇಲೆ ಆ ಕಡೆ ಬಸವನಬಾಗೇವಾಡಿ ಅಂತ ಅದಾವ, ತಾಳಿಕೋಟ್ಲಿ ಅಂತ ಅದಾವ. ಸೋಮಜಾಳ ಮಿರಾಜ ತಂದುಬಿಟ್ಟಾರ. ಸೋಮಜಾಳ ಊರು ನೋಡಿಲ್ಲ ನಾನು, ಮೇ ಬಿ ಸೋಮಜಾಳ ಮಿರಾಜ್ ಅಂದ್ರೆ ಸ್ವಲ್ಪ ದೊಡ್ಡದಿರ್ಬೇಕು ಅನ್ಸೈತಿ ಊರದ. ಸೋಮಜಾಳ ಮಿರಾಜ್ ಅಂತ ಬಿಟ್ಟಾರ. ಸೊ ಮಿರಾಜ್ ಭಾಳ ಅದಾವ ನಮ್ಮ ಕಲ್ಯಾಣ ಕರ್ನಾಟಕದ ಗಾಡಿಗಳು. ಅಂದ್ರೆ ಹಾಸ್ಪಿಟಲ್ ಇದನ್ನೈತಿಲ್ಲ, ಚೀಪ್ ಐತಲ್ಲ ಅಲ್ಲಿ. ಸೊ ಹಾಸ್ಪಿಟ್ಲಿಗೆ ಹೋಗ್ತಾರೆ ಜನ ನಮ್ಮ ಕಡೆಯವರು. ಮೊನ್ನೆ ಅತನಿಯಿಂದ ದೇವ್ರಪುರಿಗೆ ಬರತ್ತಿದ್ದ, ಅವಾಗ ಹಿಂಗೆ ಮಿರಾಜ್ ಬಸ್ ಒಳಗೆ ಒಂದಿಬ್ಬರು ಜನ ಕೂತಿದ್ರು. ಅಂದ್ರೆ ಪೂರ್ತಿ ಹಿಂಗೆ ಮೂಗಿಗೆ ಪೈಪ್ ಹಾಕಿದ್ರೆ ಮುಂದಿನ ಸೀಟಿಗೆ ಕೂತಿದ್ರು ಪೂರ್ತಿ ಅವರು ಗಂಡ್ಮಕ್ಳು. ಮೂಗಿಗೆ ಪೈಪ್ ಹಾಕಿದ್ರು. ನಾನು ಅವ್ರಿಗೆ ರಿಲೇಟಿವ್ಸ್ ಇದ್ದವರು ನನ್ನ ಬಾಜು ಕೂತಿದ್ರು, ಅಂದ್ರೆ ಅವ್ರ ಜೊತೆ ಬಂದವರು. ಆಮೇಲೆ ಅಲ್ಲಿ ಊಟಕ್ಕೆ ನಿಲ್ಲಿಸಿದಾಗ ಮಾತಾಡ್ತಿದ್ರು ಅವರಿಬ್ಬರು ಮಾತಾಡೋದು ನೋಡಿ ಬಸ್ ಹತ್ತದ ಮೇಲೆ ನಾನು ಬಾಜು ಕೂತರಿಗೆ ಕೇಳಿದೆ, ಏನು ಆಗ್ಬೇಕ್ರಿ ಅಂದ್ರೆ ನಮ್ಮ ಕಾಕನ ಮಗ ಆಗ್ಬೇಕ್ರಿ, ಏನು ಮಾಡೋದು, ತಂಬಾಕು ತಿನ್ಬೇಡ ಅಂದ್ರು ತಿಂದು ಹಿಂಗೆ ಮಾಡ್ಕೊಂಡು ನಾನು ಅದಕ್ಕೆ ಆಗೈತ್ರಿ. ಈಗ ಆರಾಮ ಆಗೈತ್ರಿ, ಇನ್ನೊಂದು ಸಲ ಬಂದು ಹೋದ್ರೆ ಮುಗೀತ್ರಿ, ಮುಂದಿನ ಸಲ ಬಂದಾಗ ಪೈಪ್ ತೆಗಿತಾನೆ ಅಂದಾರ್ರಿ. ಹಿಂಗೆಲ್ಲ ಸಹಜ ಮಾತಾಡಿದ್ವಿ. ಅಂದ್ರೆ ಅವ್ರು ಮಾತಾಡಿದ್ದು ಏನಪ್ಪ ಅಂದ್ರೆ ತಂಬಾಕು ತಿನ್ಬೇಡ, ಗುಟ್ಕಾ ತಿನ್ಬೇಡ ಅಂದ್ರು ತಿಂದು ಹಿಂಗೆ ಮಾಡ್ಕೊಣನ್ರಿ ಅಂತಂದ್ರೆ ಅವ್ರು ನನಗೆ. ಆಮೇಲೆ ಅಲ್ಲಿ ಕೆಳಗೆ ನಿಂತಾಗ ಅವ್ರು ಏನು ಮೊದಲು ನೋಡಿದ್ದಲ್ಲ, ಅವಾಗ ಅವರು ತಂಬಾಕು ತಿನ್ನ ಹಚ್ಚಿದ್ರು. ಅದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗಂದ್ರೆ ಗೊತ್ತೈತಿ, ನೋಡಲ್ಲಿ ಉತ್ತರ ಕರ್ನಾಟಕ ಮಂದಿ ಅದು ತಪ್ಪು, ಅದರಿಂದ ಹಾನಿ ಐತಿ, ಅದರಿಂದ ನಮಗೆ ಡೆಮೋ ಇದ್ರೂ ಕೂಡ ನಾವು ಅದನ್ನು ಮಾಡ್ತೀವಿ. ಯಾಕಂದ್ರೆ ಚಟ ಅನ್ನೋದೇ ಹಾಗೆ, ಒಂದು ಸಲ ಅಡಿಕ್ಟ್ ಆಯ್ತು ಅಂದ್ರೆ ಅದು ಏನು ಬೇಕಾದರೂ ಚಟ ಹೋಗಲ್ಲ. ಅದು ಯಾವುದೇ ಬೇಕಾದ ಚಟ ಇರಲಿ ಜೀವನದಾಗ. ಇಲ್ಲಿ ಮುಂದೆ ಅಲ್ಲಿ ಹೊಂಟಾರಲ್ಲ HFD ಲಕ್ಷ್ಮಲ್ಲ, ಅವ್ರು ನಮ್ಮ ರಾಠೋಡ್ ಸರ್ ಇದ್ದಂಗೆ ಕಾಣ್ತಾರೋ. ಯಾಕಂದ್ರೆ ಈ ರೋಡ್ ಒಳಗೆ ಎಷ್ಟು ಸ್ಪೀಡಾಗಿ ಹೋಗೋರು ಅವ್ರೊಬ್ಬರೇ, ಲೈಕ್ ಭಾಳ ಸ್ಲೋ 30 ಹೋಗ್ತಾರೆ ಅವ್ರು, 30 ಮೇಲೆ ಹೋಗಲ್ಲ. ಈ ಹೈವೇ ಒಳಗೆ ಒಬ್ಬರು ವ್ಯಕ್ತಿ 30 ಒಳಗೆ ಹೋಗೋರು ಅಂದ್ರೆ ಇವ್ರೊಬ್ಬರೇ. ಸೊ ಅವ್ರನ್ನ ಸ್ಪೀಡ್ ನೋಡಿದ ತಕ್ಷಣ ಗೊತ್ತಾಗೈತಿ ಇವ್ರು ನಮ್ಮ ರಾಠೋಡ್ ಸರ್ ಅಂತೇಳಿ. ಮಾತಾಡಿಸ್ತೀನಿ, ನಾನು ಲೇಟ್ ಆಗೈತೆ, ಅವ್ರು ಮಾತಾಡ್ಸಿ ಹೋಗ್ಬಿಡ್ತೀನಿ. ಲೇಟ್ ಆಗೈತ್ರಿ? ಹಾಂ ಪೂಜೆ ಮಾಡಿದ್ರಿ? ಹಾಂ ಸಂಜಿಕ್ ರೀ ತೊಳ್ಕೊಂಬರ್ತೀನಿ ರೀ. ದೀಪಾವಳಿ ರೀ, ದೀಪಾವಳಿ ಹೌದ್ರಿ, ದೀಪಾವಳಿಗೆ ಮಾರ್ತೀನಿ ರೀ. ಅಂದ್ರೆ ಅವಾಗ ಎಲೆಕ್ಟ್ರಿಕ್ ಬಿಡೋ ಅಂದ್ರೆ ಹೊಸದ, ಅವಾಗ ತೊಗೋತೀನಿ ರೀ, ಇದನ್ನು ಕೊಡ್ತೀನಿ ರೀ. ಅವಾಗ ಲೇಟ್ ಆಗೈತೆ ರೀ, ನನಗೂ ನಡೀತೀನಿ ರೀ. ಎಸ್, ಚಿಕ್ಕಸಿಂದಿಗೆ ಒಳಗೆ ಗತ್ತರಗಿ, ಚಿತ್ರದುರ್ಗ, ಹಿರಿಯೂರು ಆಲ್ಮೋಸ್ಟ್ 8:30 ಮೇಲೆ ಆಗಿರ್ಬೇಕು. 8:30 ಮೇಲೆ ಆರಾಮಾಗಿರ್ಬೇಕು, 8:40 ಆಗಿರ್ಬೇಕು. ಈಗ ಗತ್ತರಗಿಯಿಂದ ಚಿತ್ರದುರ್ಗ, ಹಿರಿಯೂರು ಹೋಗುವಂಥ ಗಾಡಿ ಜಸ್ಟ್ ಪಾಸ್ ಆಯಿತು. ನಿಪ್ಪಾಣಿ, ಕಲಬುರಗಿ ನಿಪ್ಪಾಣಿ. ನಮ್ಮ ಲಕ್ಷ್ಮಕ್ ನೆತ್ತಾಳಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ, ಹಳೆಯ ಸ್ಕೂಲ್ ವಿದ್ಯಾರ್ಥಿನಿ. ಆ್ಯಕ್ಚುಲಿ ಕೆಲವೊಂದು ಸಲ ಹೆಂಗಾಗತ್ತಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳನ್ನ ಪಡೆದಂಥ ಶಿಕ್ಷಕರು, ಟೀಚರ್ಸ್ ನಾವು ಇದೀವಲ್ಲ, ನಾವು ಲಕ್ಕಿ ಆಗ್ತೀವಿ ಕೆಲವೊಂದು ವಿದ್ಯಾರ್ಥಿಗಳನ್ನ ಪಡೆದೋದಕ್ಕೆ. ಈ ಅಂಥ ಅದ್ಭುತ ವಿದ್ಯಾರ್ಥಿಗಳು ಸಿಗ್ತಾರೆ ರೀ. ನಾವು ಎಕ್ಸಾಂಪಲ್ ಬೇಜಾನ್ ಅದಾವು, ಬಟ್ ಅದ್ರೊಳಗೆ ನಮ್ಮ ಕಣ್ಣ ಮುಂದೆ ಲಕ್ಷ್ಮಕ್ ಬಂದಳು. ಭಾಳ ಚಲೋ ಹುಡುಗಿ. ಆ್ಯಕ್ಚುಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಈಗ ಹೊಸ ಸ್ಕೂಲಿಗೆ ಹೊಂಟಿನಲ್ಲ, ಇಲ್ಲಿ ಈ ಸ್ಕೂಲ್ದಾಗೂ ಎಷ್ಟು ಚಲೋ ವಿದ್ಯಾರ್ಥಿಗಳು ಅದಾರಲ್ಲ, ಸಮ್ಟೈಮ್ಸ್ ಹಂಗೆ ಫೀಲ್ ಆಗುತ್ತೆ. ಇಂಥ ವಿದ್ಯಾರ್ಥಿಗಳು ಸಿಕ್ಕಿದ್ದಕ್ಕೆ ನಾನು ಲಕ್ಕಿ ಇದ್ದೀನಪ್ಪ ಅಂಥೇಳಿ. ಕೆಲವ್ರ ಮನೆಯೊಳಗೆ ಎಂಥ ಸಂಸ್ಕೃತಿ ಕೊಟ್ಟಿರ್ತಾರೋ ಏನೋ, ಭಾಳ ಕೈಂಡ್ ಆಗಿರ್ತಾವೆ ಮಕ್ಕಳು. ಕ್ಯಾಮ್ರಾ ಹಾಕೊಂಡು ಹಂಗೆ ಸ್ಕೂಲ್ ಕಡೆ ಹೋದೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಎಫೆಕ್ಟ್ ಆಗ್ಬೋದು. ಮಕ್ಕಳು ಬರೀ ಇದ್ರ ಬಗ್ಗೆ ಅಂದ್ರೆ ಸಣ್ಣ ಮಕ್ಕಳು ಆಗ್ತಾವಲ್ಲ, ಸೊ ಅದ್ರ ಸಂಬಂಧ ಕ್ಯಾಮ್ರಾ ಇಲ್ಲೇ ತೆಗೆದುಬಿಡ್ತೀನಿ. ಸಿಗೋನು ಮತ್ತೊಂದು ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.